ಹಾವೇರಿ ತಾಲೂಕು ನೆಲಗುಲ್ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಇರುವಂತಹ ಅವ್ಯವಸ್ಥೆಯನ್ನು ಇವತ್ತು ನಾವು ಕಂಡಾಗ ಇಲ್ಲಿ ಶಾಲೆಯಲ್ಲಿ ಮಕ್ಕಳು ಕುಳಿತು ಅಭ್ಯಾಸ ಮಾಡುವಂಥ ಪರಿಸ್ಥಿತಿ ಉಳಿದೇ ಇಲ್ಲ. ಯಾಕಂದರೆ ಶತಮಾನ ಕಂಡಂಥ ಈ ಶಾಲೆಗೆ ಇವತ್ತಿಗೂ ಸಹಿತ ಯಾವುದೇ ರಾಜಕಾರಣಿಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರಾಗಲಿ ಈ ಕಡೆ ಕಣ್ಣು ಹಾಸದೆ ಇಲ್ಲಿ ಅವ್ಯವಸ್ಥೆಯ ಆಗರವನ್ನು ಮತ್ತಷ್ಟು ಉಲ್ಬಣಗೊಳಿಸುತ್ತಿದ್ದಾರೆ ಹೊರತಾಗಿ ಯಾವುದೇ ರೀತಿಯ ಪರಿಹಾರ ಆಗಿಲ್ಲ. ಒಂದು ವೇಳೆ ಮುಂದಿನ ದಿನಮಾನಗಳಲ್ಲಿ ಈಗ ಸ್ವಲ್ಪ ಮಳೆ ಜಾಸ್ತಿ ಆಗ್ತೈತಿ, ಈಗ ಅಂತರ್ಪಿಸಾಚಿ ಒಳಗೆ ಇದ್ದಂಥ ಶಾಲೆನ ಏನಾರ ಅವ್ರು ಕಣ್ಣು ತೆಗೆದು ರಿಪೇರಿ ಮಾಡಿಸಿ ಮಕ್ಕಳಿಗೆ ಓದಕ್ಕೆ ಅನುಕೂಲ ಮಾಡಿಸಿದ್ರೆ ಭಾಳ ಚಲೋ. ಒಂದು ವೇಳೆ ಏನಾದರೂ ಅನಾಹುತಗಳಾದ್ನಪ್ಪ ಅಂದ್ರೆ ಈಗಿದ್ದಂಥ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ಹೊಣೆ ಅಂತಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ಮಳೆ ಬಂದಾಗ ಸಂಪೂರ್ಣ ಶಾಲೆ ಸೋರ್ತತಿ, ಮಕ್ಕಳಿಗೆ ಕೂಡ್ರಕ್ಕೆ ಜಾಗ ಇಲ್ಲ, ಟೀಚರ್ಸ್ಗೆ ಪಾಠ ಮಾಡಲಿಕ್ಕೆ ಜಾಗ ಇಲ್ಲ ಅಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದ್ರ ಬಗ್ಗೆ ಗಮನಕ್ಕೆ ತಂದಾರ್ರಿ? ಇದ್ರ ಬಗ್ಗೆ ಸುಮಾರಷ್ಟು ಬಾರಿ ಗಮನಕ್ಕೆ ತಂದರಾದರೂ ಸದ್ಯಕ್ಕೂ ಇಲ್ಲಿ ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಈ ಶಾಲೆಯನ್ನು ರಿಪೇರಿ ಮಾಡಿಸ್ಬೇಕಂತೇಳಿ ನನ್ನ ಒಂದು ಆಗ್ರಹ. LKG ಮತ್ತು UKG ಈ ಶಾಲೆಗೆ ಪ್ರಾರಂಭವಾಗಿದ್ದು, ಈಗ ಆ ಶಾಲೆಯಲ್ಲಿ ಸಣ್ಣ ಮಕ್ಕಳು 2ರಿಂದ 3-4 ವರ್ಷದ ಮಕ್ಕಳು ಇರೋದ್ರಿಂದ ಆ ಸಂಪೂರ್ಣ ರೂಮು ಶಿಥಿಲಗೊಂಡಿದೆ. ಅಂಥ ಸಂದರ್ಭದಲ್ಲಿ ಈಗ ಆ ಮಕ್ಕಳು ಹೆಂಗೆ ಓದಬೇಕು, ಆ ನೀರಿನ ಹಂಚಿನ ವ್ಯವಸ್ಥೆ ತಮ್ಮ ಎಲ್ಲ ವಿಡಿಯೋದಲ್ಲಿ ಇದೆ ತೊಗೊಂಡಿದ್ದೀರಿ. ಈಗ ಅದಕ್ಕೆ ಆ ಮಕ್ಕಳಿಗೆ ಬೆಳೆಯುವಂಥ ಪೀಳಿಗೆಗೆ ಯಾವುದೇ ತೊಂದರೆ ಆಗದಂಗೆ ಅವರು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಶೀಘ್ರವೇ ಗಮನ ಹರಿಸಿ ಅದನ್ನು ದುರಸ್ತಿಪಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ತಮ್ಮ ಮೂಲಕ. ಇದು ಸುಮಾರು ವರ್ಷದಿಂದ ಇದೆ. ಆದರೂ ಕೂಡ ಕೆಲವೊಂದು ರೂಮ್ಗಳಿಗೆ ತಗಡನ್ನು ಅಳವಡಿಸಿದ್ದಾರೆ. ಆ ಅಳವಡಿಸಿದ್ರು ಕೂಡ ಒಳಗಡೆ ಇರೋದ ಜಂತಿಗಳು ಮುರ್ಕೊಂಡೋಗಿ ಆ ಟೈಪ್ ರಿಪೇರಿ ಇರೋದ್ರಿಂದ ಯಾವ ಟೈಮ್ನಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಆದ ಕಾರಣ ಶಿಕ್ಷಣ ಇಲಾಖೆಯವರು ಶೀಘ್ರವೇ ಇಲ್ಲಿ ಬಂದು ಅವೆಲ್ಲ ಸ್ಥಾನಿಕ ಪರಿಶೀಲನೆ ಮಾಡಿ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಒಂದು ಒಳ್ಳೆಯ ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ನಾಗರಿಕರು ಸಹಿತ ಸ್ಪಂದನೆ ಇದೆ, ಆದರೆ ಇಲ್ಲಿ ಬಿಲ್ಡಿಂಗಿನ ಕೊರತೆ ಇದೆ. ಆ ಕೊರತೆಯನ್ನು ಸಾಹೇಬ್ರ ನಜರಿ ತಂದಲ್ಲಿ ಹಾಕ್ತೇವೆ ಅಂದರೆ ಸರ ಈಗಾಗಲೇ ಹಾಕಿದ್ದಾರೆ, ಆದರೆ ಅದು ಕಾಮಗಾರಿ ಇನ್ನೂ ಪ್ರಾರಂಭ ಆಗಿಲ್ಲ. ಇಷ್ಟು ನಮ್ಮ ಹೆಸರು. ನಾನು ಮುಖ್ಯ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. 1 ತಿಂಗಳಿಂದ ಇಲ್ಲಿ ಬಂದಿದ್ದೀನಿ.